ಲೋಡ್ ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿವಸವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಎಹೆಜ್ಕೇಲ್ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ ಅದರ 12ನೇ ವಾಕ್ಯ. ಆ ಜೀವಿಗಳೆಲ್ಲ ಹೊರಟ ಮುಖವಾಗಿಯೇ ಹೋಗುತ್ತಿದ್ದವು, ದೇವರಾತ್ಮವು ಸಾಗಿಸಿದ ಕಡೆಗೆ ಸಾಗಿದವು, ತಿರುಗಿಕೊಳ್ಳದೆ ಮುಂದರಿದವು. ದೇವರ ವಾಕ್ಯವನ್ನು ಎಹೆಜ್ಕೇಲ್ನ ಮೂಲಕ ದೇವರು ಮಾತನಾಡ್ತಾ ಇದ್ದಾರೆ. ಪ್ರತ್ಯೇಕವಾಗಿ ಸೆರೆಯಾಗಿರುವಂತಹ ಜನರಿಗೆ ಉಪದೇಶಗಳನ್ನು, ಸನ್ನಿವೇಶಗಳ ಮಧ್ಯದಲ್ಲೂ ಸಹ ದೇವರ ವಾಕ್ಯಗಳನ್ನು ಸಾರು ಅದರ ಪ್ರಕಾರ ಜೀವಿಸಬೇಕೆಂಬುದಾಗಿ ತಿಳಿಸುವುದಕ್ಕಾಗಿ ಎಹೆಜ್ಕೇಲ್ನ ಮೂಲಕ ಬಾಬೇಲ್ನಲ್ಲಿ ದೇವರು ಕೊಡ್ತಾ ಇರುವಂತಹ ಒಂದು ವಾಕ್ಯ ಸಂದೇಶಗಳು ಈ ಪ್ರವಾದನೆಯ ಮುಖ್ಯ ವಿಷಯ. ಇದರಲ್ಲಿ ಎಹೆಜ್ಕೇಲನಿಗೆ ಒಂದು ದರ್ಶನವಾಗ್ತಾ ಇದೆ. ಆ ದರ್ಶನದಲ್ಲಿ ಅವನು ಕಾಣ್ತಾ ಇರುವಂತಹ ಒಂದು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಅದರ 12ನೇ ವಾಕ್ಯದಲ್ಲಿ 3 ಕಾರ್ಯಗಳನ್ನು ನೋಡ್ತೀವಿ. ಆ ಜೀವಿಗಳೆಲ್ಲ ಹೊರಟ ಮುಖವಾಗಿಯೇ ಹೋಗುತ್ತಿದ್ದವು, ದೇವರಾತ್ಮನು ಸಾಗಿಸಿದ ಕಡೆಗೆ ಸಾಗಿದವು, ತಿರುಗಿಕೊಳ್ಳದೆ ಮುಂದರಿದವು. ಮೊದಲನೇದಾಗಿ ಆ ಜೀವಿಗಳು ಹೊರಟ ಮುಖವಾಗಿಯೇ ಹೋಗ್ತಾ ಇತ್ತು. ಒಂದು ಪ್ರಯಾಣವನ್ನು ನಾನು ನೀವು ಆರಂಭಿಸಿದರೆ, ನಂಬಿಕೆಯಲ್ಲಿ ಕ್ರಿಸ್ತನಲ್ಲಿ ನಾವು ಆರಂಭಿಸಿದರೆ ಅದರಲ್ಲಿಯೇ ಮುಂದೆ ಹೋಗಬೇಕು, ಆ ಮಾರ್ಗದಲ್ಲಿಯೇ ಮುಂದೆ ಹೋಗಬೇಕು. ಕೆಲವು ವ್ಯಕ್ತಿಗಳೇನು ಮಾಡ್ತಾರೆ, ಕ್ರಿಸ್ತನ ಮಾರ್ಗವನ್ನು ಹಿಂಬಾಲಿಸ್ತಾರೆ, ಕ್ರಿಸ್ತನ ಮಾರ್ಗವನ್ನು ಅನುಸರಿಸ್ತಾರೆ. ಆದರೆ ಸ್ವಲ್ಪ ದಿನಗಳಾದ ನಂತರ ಅದನ್ನು ಬಿಟ್ಟುಬಿಡ್ತಾರೆ, ಸ್ವಲ್ಪ ದಿನಗಳಾದ ನಂತರ ಅದರಿಂದ ಹಿಂದೆ ಹೋಗ್ಬಿಡ್ತಾರೆ. ಆದರೆ ಈ ಜೀವಿಗಳ ಬಗ್ಗೆ ನಾವು ನೋಡ್ತೇವೆ, ಹೊರಟ ಮುಖವಾಗಿಯೇ ಹೋಗ್ತಾ ಇತ್ತು, ಮುಖವನ್ನು ತಿರುಗಿಸಲಿಲ್ಲ. ದೇವರ ವಾಕ್ಯ ಹೇಳ್ತದೆ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆದ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾಗಿರೋ ಓಟವನ್ನು ಸ್ಥಿರಚಿತ್ತದಿಂದ ಓಡಬೇಕು. ನಮ್ಮ ಓಟದಲ್ಲಿ ಎಡಬಲಗಳಲ್ಲಿ ನಾವು ನೋಡಬಾರ್ದು, ಹಿಂದಕ್ಕೆ ನೋಡಬಾರ್ದು. ಲೋಟನ ಹೆಂಡತಿಯ ಹಾಗೆ ನಾವು ಹೊರಟ ಮುಖವಾಗಿ ಕ್ರಿಸ್ತನನ್ನು ನೋಡಿಕೊಂಡು ನಾವು ಹೊರಟಿದ್ರೆ, ಸನ್ನಿವೇಶಗಳು ಎಷ್ಟೇ ಪ್ರತಿಕೂಲವಾಗಿ ಬಂದರೂ ಸಹ ಸನ್ನಿವೇಶಗಳನ್ನು ಪರಿಹಾರ ಮಾಡುವುದಕ್ಕೆ ಶಕ್ತನಾದ ದೇವರ ಮುಖವನ್ನು ನೋಡುತ್ತಾ ನಾವು ಮುಂದೆ ಸಾಗಬೇಕೇ ವಿನಃ ಎಡಬಲಗಳಲ್ಲಿ ನಮ್ಮನ್ನು ಆಕರ್ಷಿಸುವಂತಹ ಕಾರ್ಯಗಳಿದ್ದರೂ ಸಹ ಆ ಕಡೆಗೆ ನಮ್ಮ ಗಮನ ಹರಿಸಬಾರದು ಎಂಬುದು ಈ ವಾಕ್ಯದ ಅರ್ಥ. ಒಂದನೇದಾಗಿ. ಎರಡನೇದು, ದೇವರಾತ್ಮ ಸಾಗಿಸಿದ ಕಡೆಗೆ ಸಾಗಿದವು. ಎರಡನೇದಾಗಿ, ನಮ್ಮ ಪ್ರಯಾಣ ದೇವರಾತ್ಮನಿಗೆ ವಿಧೇಯರಾಗಿ ನಾವು ಹೋಗಬೇಕು. ದೇವರಾತ್ಮ ಯಾವ ಕಡೆಗೆ ನಮ್ಮನ್ನು ಗೈಡ್ ಮಾಡ್ತಾನೋ ಆ ಕಡೆಗೆ ನಾವು ಹೋಗುವುದಕ್ಕೆ ತಯಾರಾಗಬೇಕು. ನಮ್ಮ ಸ್ವಂತ ಆಲೋಚನೆನೋ, ಸ್ವಂತ ಬುದ್ಧಿನೋ, ಸ್ವಂತ ಇಷ್ಟನೋ ಅಲ್ಲಿ ಆಗಿರಬಾರ್ದು. ದೇವರಾತ್ಮನ ಆಲೋಚನೆ ಅಲ್ಲಿ ಉಂಟಾಗಬೇಕು. ಏಕೆಂದರೆ ದೇವರ ವಾಕ್ಯ ಹೇಳ್ತದೆ, ದೇವರಾತ್ಮನು ಸಾಗಿಸಿದ ಕಡೆಗೆ ಸಾಗಿದವು. ರೋಮ 8:14 ಹೇಳುತ್ತೆ, ಯಾರು ದೇವರ ಮಕ್ಕಳು, ಯಾರ್ಯಾರು ದೇವರ ಆತ್ಮನಿಗೆ ಅನುಸಾರವಾಗಿ ನಡೀತಾರೋ ಅವರು ದೇವರ ಮಕ್ಕಳು. ಯಾರು ದೇವರಾತ್ಮ ಹೇಳುವುದನ್ನು ಕೇಳ್ತಾರೋ, ದೇವರಾತ್ಮ ಸಾಗಿಸಿದ ಕಡೆಗೆ ಪ್ರಯಾಣ ಮಾಡ್ತಾರೋ ಅವರು ದೇವರ ಮಕ್ಕಳೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದ ಪ್ರಯಾಣದಲ್ಲಿ, ಕ್ರೈಸ್ತ ಜೀವಿತದ ಪ್ರಯಾಣದಲ್ಲಿ ದೇವರಾತ್ಮನು ನಮಗೆ ತಿಳಿಸುವಂತಹ ಮಾರ್ಗದಲ್ಲಿ ನಾವು ಮುಂದೆ ಸಾಗುವಂತಹ ಒಂದು ಅನುಭವ ನಮ್ಮಲ್ಲಿ ಉಂಟಾಗುವಾಗ, ನಾವು ಆ ರೀತಿಯಲ್ಲಿ ನಮ್ಮ ಹೆಜ್ಜೆ ಜಾಡಿಗಳನ್ನು ಇಡುವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಸಹಾಯ ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಮೂರನೇದಾಗಿ ಅಲ್ಲಿ ನೋಡ್ತೇವೆ, ತಿರುಗಿಕೊಳ್ಳದೆ ಮುಂದರಿದವು. ಅದರ ಅರ್ಥ, ತಿರುಗಿಕೊಳ್ಳುವಂತಹ ಸನ್ನಿವೇಶ ಬರಲಿಲ್ಲ ಅಂತಲ್ಲ. ಹಿಂದೆಯಿಂದ ಕರಿಬೋದು, ಹಿಂದೆಯಿಂದ ಯಾರಾದರೂ ಆಕರ್ಷಿಸುವಂತಹ ಮಾತುಗಳನ್ನು ಹೇಳಬಹುದು, ತಿರುಗಿಕೊಳ್ಳುವಂತಹ ಸನ್ನಿವೇಶಗಳು ಬರಬಹುದು. ಆದರೂ ತಿರುಗಿಕೊಳ್ಳದೆ ಮುಂದರಿದವು. ಅದರ ಅರ್ಥ, ನೇಗಿಲಿನ ಮೇಲೆ ಕೈ ಹಾಕಿ ಹಿಂದಕ್ಕೆ ನೋಡುವವನು ನನಗೆ ಯೋಗ್ಯನಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ನೇಗಿಲಿನ ಮೇಲೆ ಕೈ ಹಾಕಿದ ನಂತರ ಹಿಂದಕ್ಕೆ ತಿರುಗಿ ನೋಡುವವನು ಅಥವಾ ಇಂದಿನ ಸಂಗತಿಗಳನ್ನು ನೆನಪಿಸಿಕೊಳ್ಳುವವನು ಅವನು ಎಂದಿಗೂ ಏನಲ್ಲ, ಅವನು ದೇವರ ಮೇಲೆ ಭಯಭಕ್ತಿಯುಳ್ಳವನಲ್ಲ. ಈ ದಿವಸಗಳಲ್ಲಿ ಪೌಲನ ಹಾಗೆ ನಾವು ಹೇಳಬೇಕು, ಹಿಂದಿನ ಸಂಗತಿಗಳನ್ನು ಮರೆತು ಮುಂದಿನವುಗಳಿಗಾಗಿ ಎದೆ ಬೊಗ್ಗಿದವನಾಗಿ ಓಡ್ತಾ ಇದ್ದೇನೆಂಬುದಾಗಿ ಪೌಲನ ಹೇಳಿದ ಹಾಗೆ ಪ್ರಿಯ ದೇವರ ಮಕ್ಕಳೇ, ನನ್ನ ನಿಮ್ಮ ಜೀವಿತದಲ್ಲಿ ಬರುವಂತಹ ಸಮಸ್ಯೆಗಳು, ಇಕ್ಕಟ್ಟುಗಳ ಮಧ್ಯದಲ್ಲಿಯೂ ನಮ್ಮನ್ನು ಸಹಾಯ ಮಾಡಿ ಆಶೀರ್ವದಿಸುವಂತಹ ಸರ್ವಶಕ್ತನಾದ ಒಬ್ಬ ದೇವರು
ನಮ್ಮ ಸಂಗಡ ಇರುವುದಕ್ಕಾಗಿ ನಾವು ದೇವರ ಸನ್ನಿಧಾನದಲ್ಲಿ ನಾವು ಮುಂದಕ್ಕೆ ಪ್ರಯಾಣ ಮಾಡ್ತಾ ಇರುವಾಗ ಹಿಂದಕ್ಕೆ ತಿರುಗಿ ನೋಡದ ಹಾಗೆ ಮುಂದಕ್ಕೆ ನೋಡುತ್ತಾ ಮುಂದೆ ಸಾಗುವಂತಹ ಒಂದು ಅನುಭವ ನಮ್ಮ ಜೀವಿತದಲ್ಲಿ ಇರುವುದಾದರೆ ಅದು ನಮ್ಮ ಪ್ರಯಾಣ, ಆತ್ಮಿಕ ಪ್ರಯಾಣ ಆಶೀರ್ವಾದಕರವಾಗಿರುತ್ತೆ. ಒಂದನೇದಾಗಿ ಹೊರಟ ಮುಖವಾಗಿಯೇ ಹೋಗ್ತಾ ಇದ್ವು, ಎಡಬಲಕ್ಕೆ ತಿರುಗಲಿಲ್ಲ. ನಾವು ಮುಂದಕ್ಕೆ ನೋಡೋಣ, ಯಥಾರ್ಥವಾಗಿ ದೇವರ ವಾಕ್ಯವನ್ನು ನೋಡುತ್ತಾ ಅಥವಾ ದೇವರ ಚಿತ್ತವನ್ನು ಮಾಡುತ್ತಾ ದೇವರ ಮುಖವನ್ನು ನೋಡುತ್ತಾ ನಾವು ಓಡುವುದಕ್ಕೆ ದೇವರ ಸಹಾಯ ಮಾಡಲಿ. ಸಮಸ್ಯೆಗಳಿಲ್ಲ ಅಂತಲ್ಲ, ಸಮಸ್ಯೆಗಳಿದ್ದರೂ ಸಹ ದೇವರಾತ್ಮ ನಮ್ಮನ್ನು ಸಾಗಿಸುವಂಥ ಮಾರ್ಗದಲ್ಲಿ ನಡೆಯೋಣ. ದೇವರಾತ್ಮನ ಮಾರ್ಗದರ್ಶನದಲ್ಲಿ ನಾವು ಮುಂದೆ ಹೋಗುವುದಾದರೆ ಸಮಸ್ಯೆಗಳ ಮೇಲೆ ಜಯ ಕೊಡುವಂಥ ಒಬ್ಬ ದೇವರಿದ್ದಾನೆ. ಮಾತ್ರವಲ್ಲ, ಏನೇ ಸಮಸ್ಯೆ ಬಂದರೂ ಏನೇ ಇಕ್ಕಟ್ಟು ಬಂದರೂ ಹಿಂದೆ ತಿರುಗಿ ನೋಡದೆ, ಹಿಂದೆ ತಿರುಗದೆ ಧೈರ್ಯವಾಗಿ ಮುಂದೆ ಸಾಗುವಂತೆ ದೇವರು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ನಮ್ಮ ಕ್ರೈಸ್ತ ಜೀವಿತವು ಆಶೀರ್ವಾದಕರವಾಗಿ ಮಾರ್ಪಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ತಲೆಬಾಗಿರುವಂಥ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ. ಅವರ ಜೀವಿತದ ವೇದನೆಗಳು, ಸಮಸ್ಯೆಗಳು, ಇಕ್ಕಟ್ಟುಗಳು ಏನೇ ಇದ್ದರೂ ಸಹ ಮುಂದಕ್ಕೆ ಹೋಗುವಂಥ ವ್ಯಕ್ತಿಗಳು ಮುಂದಕ್ಕೆ ಹೋಗುವ ಹಾಗೆ, ಕರ್ತನೇ ದೇವರಾತ್ಮನು ಕಳಿಸುವಂತಹ ಮಾರ್ಗದಲ್ಲಿ ನಡೆಯುವ ಹಾಗೆ, ಹಿಂದೆ ತಿರುಗಿ ನೋಡದೆ ಮುಂದಕ್ಕೆ ಸಾಗುವ ಹಾಗೆ ನೀನು ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.